ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಇರುತ್ತೆ ಲವ್ ನೋಟ್ಸ್. ಸೊ ಎಲ್ಲರ ಫೇವ್ರೆಟ್ ವಿಡಿಯೋ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವಿಡಿಯೋ ಆನ್ ಡಿಮ್ಯಾಂಡ್ ಯಾವಾಗಲೂ ಇರುತ್ತೆ ಅಂತ ನಾನು ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ನ ನೀವು ನೆನೆಸ್ಕೊಂಡು ಈ ಒಂದು ರೀಡಿಂಗ್ನ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ರೆಸೊನೇಟ್ ಆಗುತ್ತೆ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಏನು ಥಿಂಕ್ ಮಾಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ, ಪ್ರತಿಯೊಂದು ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮ್ಮ ಸಿಚುಯೇಷನ್ಗೆ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಅನ್ನೋದನ್ನು ಕೂಡ ಹೇಳ್ತೀನಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಟವರ್ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೂಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೋಸ್ ಕ್ವಾರ್ಟ್ಸ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್. ಗೈಸ್, ಯಾರಲ್ಲ ಲ್ಯಾಪಿಸ್ ಲಜೂಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಸೊ ಫಸ್ಟ್ ಮೆಸೇಜ್, ಇಟ್ಸ್ ಕಾಂಪ್ಲಿಕೇಟೆಡ್ ಅಂತ ಬರ್ತಾ ಇದೆ. ಸೊ ಮೇ ಬಿ ಅವರ ಜೊತೆಗೆ ಅವರ ಲೈಫಲ್ಲಿ ನೀವಿರೋದು ಮೇ ಬಿ ಅವ್ರಿಗೆ ತುಂಬಾ ಕಷ್ಟ ಅನ್ಸ್ತಾ ಇರ್ಬೋದು, ಕಾಂಪ್ಲಿಕೇಶನ್ ಅಂತ ಅನ್ಸ್ತಾ ಇರ್ಬೋದು. ಮೇ ಬಿ ಈ ಒಂದು ಮೆಸೇಜಸ್ ನಿಮ್ಮ ಎಕ್ಸ್ ಪರ್ಸನ್ ಕಡೆಯಿಂದ ಬರ್ತಾ ಇರ್ಬೋದು. ಸೊ ಇವಾಗ ಅವರು ನೋಡಕ್ ಹೋದ್ರೆ, ಸೊ ನಂದು ನಿಮ್ಮ ಸಂಬಂಧ ತುಂಬಾ ಕಾಂಪ್ಲಿಕೇಶನ್ ಅಲ್ಲಿ ಇದೆ, ನಾವಿಬ್ರು ಒಂದಾಗಕ್ಕಾಗಲ್ಲ, ತುಂಬಾ ಕ್ರಿಟಿಕಲ್ ಇದೆ, ಈ ತರ ಅವ್ರಿಗೆ ಫೀಲ್ ಆಗ್ತಾ ಇರ್ಬೋದು. ಸೊ ಇದು ನಿಮ್ಮ ಎಕ್ಸ್ ಪರ್ಸನ್ ಎನರ್ಜಿ ಕೂಡ ಇರಬಹುದು. ಓಕೆ, ಸೊ ಸೆಕೆಂಡ್ ಮೆಸೇಜ್, ಐ ಡೋಂಟ್ ನೋ ವೆನ್ ಐ ಫೆಲ್ಟ್ ಲವ್ ವಿತ್ ಯು ಸೋ ಮಚ್. ಸೊ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ, ಸೊ ನನಗೆ ನಿನ್ ಮೇಲೆ ಹೇಗೆ ಲವ್ ಆಯ್ತು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಹೇಗೆ ನಾನು ನಿನ್ನ ಲವ್ ಮಾಡಿದೆ, ಹೇಗೆ ನಿನ್ ಮೇಲೆ ನಾನು ಲವ್ ಆಯ್ತು, ಸೊ ಹೇಗೆ ನನ್ನ ಮೇಲೆ ನಿನಗೆ ಪ್ರೀತಿ ಆಯ್ತು, ನನಗೆ ಹೇಗೆ ನಿನ್ನ ಮುಂದೆನೆ ನನಗೆ ಅಟ್ರಾಕ್ಟ್ ಆಯ್ತು, ಎಲ್ಲಾನು ಕೂಡ ನಿಮ್ಮ ಬಗ್ಗೆ ಯೋಚಿಸ್ತಾರೆ. ಸೊ ಅವ್ರಿಗೆ ಕೂಡ ಗೊತ್ತಿಲ್ಲ, ಅವರು ತುಂಬಾ ಪ್ರಶ್ನೆ ಮೇಲೆ ಪ್ರಶ್ನೆ ಅವ್ರನ್ನೇ ಹಾಕೊಂಡಾಗ ಅವರ ಪ್ರಶ್ನೆಗಳಿಗೆ ಇವತ್ತಿಗೂ ಉತ್ತರಗಳು ಸಿಕ್ಕಿಲ್ಲ. ಓಕೆ, ಸೊ ನೆಕ್ಸ್ಟ್, ಐ ಬಿಲಾಂಗ್ ಟು ಯು ಮೈ ಲವ್ ಅನ್ನೋ ಒಂದು ಸಿಂಬಲ್ ಕೂಡ ಬಂದಿದೆ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಅವರು ನಿಮಗೆ ತುಂಬಾ ವಿಚಾರವಾಗಿ ಹೇಳ್ತಾ ಇರಬಹುದು. ಈಗಲೂ ಕೂಡ ಅವರು ನಿಮಗೆ ಡೈರೆಕ್ಟ್ ಆಗಿ ಒಂದು ಮೆಸೇಜಸ್ ನ ಹೇಳ್ತಾ ಇರಬಹುದು. ನಾನು ಯಾವತ್ತಿದ್ರೂ ಕೂಡ ನಿನಗೋಸ್ಕರನೇ ವೇಟ್ ಮಾಡೋಳು, ನಿನಗೋಸ್ಕರನೇ ನಾನು ಇರೋದು, ಐ ಆಲ್ವೇಸ್ ಬಿಲಾಂಗ್ ಟು ಯು, ನಾನು ನಿನಗೋಸ್ಕರ ಮಾತ್ರ ಸೀಮಿತವಾಗಿರ್ತೀನಿ. ಅಂಡ್ ನಿನ್ನ ಪ್ರೀತಿ ನನ್ನ ಪ್ರೀತಿ ಯಾವಾಗ್ಲೂ ಕೂಡ ನಮ್ಮಿಬ್ಬರಿಗೆ ಸೇರಂತದ್ದು, ಈ ತರದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ನಿಮಗೆ ಹೇಳ್ತಾ ಇದ್ರು ಅಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ಮೆಸೇಜಸ್ ನಿಮಗೋಸ್ಕರ ಅಂತ ನಾನು ಹೇಳ್ತೀನಿ. ಸೊ ಐ ಬಿಲಾಂಗ್ ಟು ಯು, ನಾನು ಯಾವಾಗ್ಲೂ ನಿನಗೆ ಮಾತ್ರ ಸೇರಿದಂತ ವ್ಯಕ್ತಿ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ನೌ ಐ ಆಮ್ ರಿಯಲೈಸಿಂಗ್ ಯುವರ್ ವರ್ತ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಿಮ್ಮ ವ್ಯಕ್ತಿಗೆ ನಿಮ್ಮ ಬೆಲೆ ಅರ್ಥ ಆಗ್ತಾ ಇದೆ, ನಿಮ್ಮ ಪ್ರೀತಿ ಅರ್ಥ ಆಗ್ತಾ ಇದೆ, ನಿಮ್ಮ ಒಂದು ಕೊಡ್ತಿದ್ದಂತಹ ಪ್ರೋತ್ಸಾಹ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಮೋಟಿವೇಶನ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ಗೆ ಇವಾಗ ರಿಯಲೈಸ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಬೆಲೆ ನಿಮ್ಮ ಪಾರ್ಟ್ನರ್ಗೆ ಇವಾಗ ಅರ್ಥ ಆಗ್ತಾ ಇದೆ, ಅದನ್ನ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಯು ಆರ್ ಕೈಂಡ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನೀವು ತುಂಬಾನೇ ಇನ್ನೋಸೆಂಟ್, ತುಂಬಾನೇ ಕೈಂಡ್, ತುಂಬಾನೇ ಕರುಣಾಮಯಿ. ಅಂಡ್ ನಿಮ್ಗೆ ಯಾರ್ಯಾರು ಹೆಂಗೆ, ಯಾರು ರಿಯಲು ಯಾರು ಫೇಕು ಇದೆಲ್ಲಾನು ಕೂಡ ಗೊತ್ತಾಗಲ್ಲ. ನೀವು ತುಂಬಾನೇ ಬ್ಲೈಂಡ್ ಆಗಿ ಎಲ್ಲಾರನ್ನು ನಂಬಿಡ್ತೀರಾ. ಅದನ್ನ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ನೀನ್ ತುಂಬಾನೇ ಕೈಂಡ್ ಪರ್ಸನ್, ನೀನ್ ತುಂಬಾನೇ ಸ್ವೀಟ್, ತುಂಬಾನೇ ಇನ್ನೋಸೆಂಟ್, ಈ ತರ ಒಂದು ಮೆಸೇಜಸ್ ಬರ್ತಾ ಇದೆ. ಓಕೆ, ಸೊ ಫೈನಲ್ ಮೆಸೇಜ್, ಹೇ ಯು ಆರ್ ದ ಒನ್ ಅಂತ ಬರ್ತಾ ಇದೆ. ಅವರ ಜೀವನದಲ್ಲಿ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಕೂಡ ಇಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಿನ್ ಬಿಟ್ರೆ ಯಾರು ಇಲ್ಲ, ನೀನು ನನ್ನ ಜೀವನದಲ್ಲಿ ಒಬ್ರೆ, ಇದನ್ನ ಹೇಳ್ತಾ ಇದ್ರೆ. ಹೇ ಯು ಆರ್ ದ ಒನ್, ನೀನು ನನ್ನ ಜೀವನದಲ್ಲಿ ನೀನು ಒಬ್ರೇ ಇರೋದು, ನೀನೊಬ್ನೇ ಇರೋದು, ಬೇರೆ ಯಾರು ನನ್ನ ಲೈಫಲ್ಲಿ ಇಲ್ಲ. ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತ ಮೆಸೇಜಸ್. ಓಕೆ, ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅಂತ. Okay, unlikely. Oh. Sorry, guys. So, angels, please get me a message. Okay.
ರಿಕವರಿ ವೇಟ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ಕನೆಕ್ಷನ್, ನಿಮ್ಮ ಸಿಚುಯೇಷನ್ ಡೆಫಿನೆಟ್ಲಿ ಹೀಲ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಸಂಬಂಧ ಡೆಫಿನೆಟ್ಲಿ ಹೀಲ್ ಆಗ್ತಾ ಇದೆ. ವೆಯ್ಟ್ ಮಾಡಿ, ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ವೆಯ್ಟ್ ಅಂತ ಬರ್ತಾ ಇದೆ. ಸೊ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ನೀವೇನ್ ಅನ್ಕೊಳ್ತಾ ಇದ್ರ ಅದೆಲ್ಲಾನು ಕೂಡ ಮ್ಯಾನಿಫೆಸ್ಟ್ ಆಗತ್ತೆ, ಮತ್ತೆ ನಿಮ್ಮ ಎಲ್ಲಾ ಡಿಸೈರು ಫುಲ್ಫಿಲ್ ಆಗತ್ತೆ ಅಂತ ನಾನು ಹೇಳ್ಬೋದು. ಅನ್ಲೈಕ್ಲಿ ಮತ್ತೆ ರಿಕವರಿ ಅಂತ ಬರ್ತಾ ಇದೆ. ಸೊ ನಿಮ್ಮ ಒಂದು ಪರ್ಸನ್ ಜೊತೆಗೆ ನಿಮ್ಮ ಸಂಬಂಧ ಏನಿದೆ ಅದು ಡೆಫಿನೆಟ್ಲಿ ಹೀಲ್ ಆಗ್ತಾ ಇದೆ, ಇಂಪ್ರೂವೈಸ್ ಆಗ್ತಾ ಇದೆ. ಏನು ಕೂಡ ಯೋಚಿಸಬೇಡಿ, ಯಾಕಂತಂದ್ರೆ ನಿಮಗೆ ಏಂಜಲ್ಸ್ ಪ್ರೊಟೆಕ್ಷನ್ ಇದೆ, ಏಂಜಲ್ಸ್ ಗೈಡ್ ಮಾಡ್ತಾ ಇದ್ರೆ ನಿಮ್ಮ ಕನೆಕ್ಷನ್ ನ. ಅಂಡ್ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಇರುವಂತಹ ಎಲ್ಲಾ ನೆಗೆಟಿವಿಟಿನೂ ಕೂಡ ಕ್ಲೆನ್ಸ್ ಆಗ್ತಾ ಇದೆ. ಅದನ್ನ ಇಲ್ಲಿ ನಿಮ್ಮ ಏಂಜಲ್ಸ್ ನಿಮಗೆ ತಿಳಿಸುವಂತ ಪ್ರಯತ್ನನ ಪಡ್ತಾ ಇದಾರೆ ಅಂತ ನಾನು ಹೇಳ್ತಾ, ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ. ನೀವು ಬಿಲೀವ್ ಮಾಡ್ರಿ ಯಾವ್ದು ಕೂಡ ಅಸಾಧ್ಯ ಅಲ್ಲ, ಎಲ್ಲಾನು ಕೂಡ ಪಾಸಿಬಲ್ ಆಗತ್ತೆ ಅಂತ ನಾನು ಹೇಳ್ಬೋದು. ಸೊ ವೆಯ್ಟ್ ಮಾಡಿ, ತಾಳ್ಮೆಯಿಂದ ಇಟ್ಕೊಳ್ಳಿ, ಓಪ್ ಇಟ್ಕೊಳ್ಳಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ ರೋಸ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದಾರೆ, ಏನ್ ಥಿಂಕ್ ಮಾಡ್ತಾ ಇದಾರೆ ಅಂತ. ಸೊ ಫಸ್ಟ್ ಮೆಸೇಜ್, ಐ ಲವ್ ಆಲ್ ದ ಚಾಟ್ಸ್ ವಿ ಹ್ಯಾವ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನೀವಿಬ್ರು ಏನ್ ಚಾಟ್ ಮಾಡ್ತೀರಾ, ಮೆಸೇಜಸ್ ಮಾಡ್ತೀರಾ, ಒಬ್ರಿಗೊಬ್ರು ಏನ್ ಟೆಕ್ಸ್ಟ್ ನ ನೀವು ಮಾಡ್ತೀರಲ್ವಾ, ಅದನ್ನ ನಿಮ್ಮ ಪರ್ಸನ್ ನಿಮ್ಮ ಚಾಟ್ಸ್ ನ ನೋಡಿದಾಗ, ನಿಮ್ಮ ಮೆಸೇಜಸ್ ನ ನೋಡಿದಾಗ ಅವ್ರಿಗೆ ಅದು ತುಂಬಾ ಖುಷಿ ಕೊಡುತ್ತೆ, ತುಂಬಾನೇ ಲೈಕ್ ಆಗತ್ತೆ, ತುಂಬಾನೇ ಲವ್ ಮಾಡ್ತಾರೆ. ಅಂಡ್ ಆ ಚಾಟ್ಸ್ ನೆಲ್ಲ ಓದುವಾಗ ನಿಮ್ಮ ಮೇಲೆ ಇನ್ನೂ ಅವ್ರಿಗೆ ಪ್ರೀತಿ ಹೆಚ್ಚಾಗ್ತಾ ಇರ್ಬೋದು, ಗೌರವ ಹೆಚ್ಚಾಗ್ತಾ ಇರ್ಬೋದು. ನಾವಿಬ್ರು ಎಷ್ಟೆಲ್ಲ ಮಾತಾಡಿದೀವಿ, ಎಷ್ಟೆಲ್ಲ ನಾಟಿ ಮೆಸೇಜಸ್ ಮಾಡಿದೀವಿ, ಎಷ್ಟೆಲ್ಲ ಖುಷಿನ ಹಂಚ್ಕೊಂಡಿದೀವಿ, ಎಷ್ಟೆಲ್ಲ ದುಃಖನ ಹಂಚ್ಕೊಂಡಿದೀವಿ, ಎಂತ ಮೆಸೇಜಸ್ ನ ನಾವಿಬ್ರು ಶೇರ್ ಮಾಡಿದೀವಿ, ಎಷ್ಟ ಒಂದು ಮೆಮೊರೀಸ್ ನ ನಾವು ಕ್ರಿಯೇಟ್ ಮಾಡಿದೀವಿ ನಮ್ಮ ಜೀವನದಲ್ಲಿ. ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ತುಂಬಾನೇ ಲವ್ ಆಗತ್ತೆ ನಿಮ್ಮ ಮೇಲೆ, ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಓಕೆ, ಸೊ ಸೆಕೆಂಡ್ ಮೆಸೇಜ್, ಬಿಲೀವ್ ಮೀ ಪ್ಲೀಸ್ ಅಂತ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ನ ನೀವು ಬಿಲೀವ್ ಮಾಡ್ತಾ ಇಲ್ಲ, ನಂಬ್ತಾ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ನಿಮ್ಮ ಪಾರ್ಟ್ನರ್ನ ನಂಬೇಕಾಗತ್ತೆ, ಬಿಲೀವ್ ಮಾಡ್ಬೇಕಾಗತ್ತೆ, ಓಪ್ ಇಟ್ಕೊಳ್ಬೇಕಾಗತ್ತೆ. ಬಿಕಾಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಲೀವ್ ಮಾಡ್ತಾ ಇದಾರೆ, ಪ್ರೀತಿಸ್ತಾ ಇದಾರೆ. ಸೊ ಪ್ರೀತಿ ಇದ್ದಿದ್ ಕಡೆ ಎಲ್ಲಾನು ಕೂಡ ಕಾಮನ್, ಅಂಡ್ ನೀವು ಅವ್ರನ್ನ ಬಿಲೀವ್ ಮಾಡ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್, ಐ ಫೈಂಡ್ ಇಟ್ ವೆರಿ ಈಸಿ ಟು ಫಾಲ್ ಇನ್ ಲವ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ಒಂದು ಲೈಫ್ ಅಲ್ಲಿ ಅವರ ಒಂದು ಸಂಬಂಧದಲ್ಲಿ ನಿಮ್ಮ ಜೊತೆಗೆ ಏನ್ ಪ್ರೀತಿ ಮಾಡ್ತಾ ಇದ್ರೆ ಆ ಒಂದು ಪ್ರೀತಿ ಏನು ಕಷ್ಟ ಅಂತ ಅವ್ರಿಗೆ ಫೀಲ್ ಆಗ್ತಾ ಇಲ್ಲ. ಸೊ ತುಂಬಾ ಈಸಿಯಾಗಿ ಅವರು ನಿಮಗೆ ಸಿಕ್ಕಿದ್ದಾರೆ, ಅಂಡ್ ತುಂಬಾ ಈಸಿಯಾಗಿ ಅವರು ನಿಮ್ಮನ್ನ ಪ್ರೀತಿ ಮಾಡಿದ್ದಾರೆ. ನೀವಿಬ್ರು ಒಟ್ಟಿಗೆ ಪ್ರೀತಿನಲ್ಲಿ ಬಿದ್ದಿದ್ರ ತುಂಬಾ ಈಸಿಯಾಗಿ, ಯಾವುದೇ ರೀತಿ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ಕಷ್ಟಪಟ್ಟಿಲ್ಲ. ಹಾಗಂತ ಅವರು ನಿಮ್ಮನ್ನ ನೆಗ್ಲೆಕ್ಟ್ ಕೂಡ ಮಾಡ್ತಾ ಇಲ್ಲ, ಅವ್ರಿಗೆ ತುಂಬಾ ಖುಷಿ ಆಗತ್ತೆ ನಿಮ್ಮನ್ನ ನೋಡಿದಾಗ. ಓಕೆ, ಸೊ ನೆಕ್ಸ್ಟ್, ಐ ಆಮ್ ಬ್ಲೆಸ್ಡ್ ವಿತ್ ಯೋರ್ ಲವ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಪ್ರೀತಿ ಅವರಿಗೆ ಸಿಕ್ಕಿರೋದು ತುಂಬಾನೇ ಬ್ಲೆಸ್ಸಿಂಗ್ ಫೀಲ್ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು. ಸೊ ಅವ್ರು ಯಾವಾಗ್ಲೂ ಕೂಡ ಇಂಥ ಒಂದು ಪಾರ್ಟ್ನರ್, ಇಂಥ ಒಂದು ಲೈಫ್ ನಂಗೆ ಸಿಗಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು. ಆ ಒಂದು ದೇವರು ಅವರ ಒಂದು ಪ್ರೇಯರ್ಸ್ ಮುಖಾಂತರ ನಿಮ್ಮನ್ನ ಅವರ ಜೀವನದಲ್ಲಿ ಕಳಿಸಿದ್ದಾರೆ. ಅದನ್ನ ನೋಡಿದಾಗ ಇಂಥ ಪಾರ್ಟ್ನರ್, ಇಂಥ ಪ್ರೀತಿ ನನಗೆ ಸಿಗಬೇಕು ಅಂತಂದ್ರೆ ದೇವ್ರ ಕೃಪೆ ಇರಬೇಕು, ಅದ್ರ ಜೊತೆಗೆ ನಾನ್ ತುಂಬಾ ಅದೃಷ್ಟ ಮಾಡಿರ್ಬೇಕು, ಅದಕ್ಕೆ ನನ್ಗಿಂತ ಪಾರ್ಟ್ನರ್ ಸಿಕ್ಕಿದ್ದಾರೆ ಅನ್ನೋದು ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಐ ವಾನ ಸಿ ಯು ಅಂತ ಬರ್ತಾ ಇದೆ. ಪ್ರಾಬಬ್ಲಿ ನೀವಿಬ್ರು ಮೀಟ್ ಮಾಡಿ ತುಂಬಾ ದಿನ ಆಗ್ತಾ ಇರ್ಬೋದು, ತಿಂಗಳುಗಳಾಗ್ತಾ ಇರ್ಬೋದು, ಲಾಂಗ್ ಟೈಮ್ ಆಗ್ತಾ ಇರ್ಬೋದು. ಇವಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ನೋಡ್ಬೇಕು, ಮಾತಾಡಿಸ್ಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು, ನಿಮ್ಮನ್ನ ದೂರ ಕರ್ಕೊಂಡು ಹೋಗ್ಬೇಕು, ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ. ಓಕೆ, ಸೊ ಇವಾಗ ನೋಡೋಣ ಲಾಸ್ಟ್ ಮೆಸೇಜ್, ಐ ವಿಲ್ ಮ್ಯಾರಿ ಯು. ವಾವ್. ಸೊ ಈ ಒಂದು ವ್ಯಕ್ತಿ ಕಡೆಯಿಂದ ನೀವು ಮ್ಯಾರೇಜ್ ಕಮಿಟ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಆ ಒಂದು ವ್ಯಕ್ತಿ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಸಿಕ್ಕೇ ಸಿಗುತ್ತೆ. ಅವರು ನಿಮ್ಮನ್ನ ಮದ್ವೆ ಆಗೇ ಆಗ್ತಾರೆ. ಅವರು ಹೇಳ್ತಾ ಇದಾರೆ, ನಾನು ನಿನ್ನ ಮದ್ವೆ ಆಗೇ ಆಗ್ತೀನಿ, ಐ ವಿಲ್ ಮ್ಯಾರಿ ಯು. ಓಕೆ, ಸೊ ಗೈಡೆನ್ಸ್ ನೋಡೋಣ, ಏನ್ ಗೈಡೆನ್ಸ್ ಬರ್ತಾ ಇದೆ ನಿಮ್ಮ ಒಂದು ಏಂಜಲ್ಸ್ ಕಡೆಯಿಂದ ಅಂತ. ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂಡ್ ಅದ್ರ ಜೊತೆಗೆ ಇನ್ ದ ನಿಯರ್ ಫ್ಯೂಚರ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಸಿಚುಯೇಷನ್ ಸರಿ ಹೋಗ್ಬೇಕು ಅಥವಾ ನಿಮ್ಮ ಕನೆಕ್ಷನ್ ಇಂಪ್ರೂವೈಸ್ ಆಗ್ಬೇಕು ಅಂತ ಅಂದ್ರೆ
ಫಸ್ಟ್ ನೀವು ಮಾಡಬೇಕಾಗಿರೋದು ಕಮ್ಯುನಿಕೇಶನ್. ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನಲ್ಲಿ ತುಂಬಾ ವಿಚಾರಗಳಿದೆ, ಅಥವಾ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಏನ್ ಫೀಲ್ ಮಾಡ್ತೀರಾ ಅಂತ ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಏನೇ ವಿಚಾರ ಇರಲಿ ಅದನ್ನ ನೀವು ಕ್ಲಿಯರ್ ಕಟ್ ಆಗಿ ನಿಮ್ಮ ಪಾರ್ಟ್ನರ್ ಜೊತೆ ಕಮ್ಯುನಿಕೇಟ್ ಮಾಡಿದ್ರೆ ಅವ್ರಿಗೂ ಕೂಡ ಅರ್ಥ ಆಗಿ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಏನಾದ್ರೂ ಹೇಳ್ಬೇಕು ಅಂತ ಇದ್ರೆ ಅದನ್ನ ಕ್ಲಿಯರ್ ಕಟ್ ಆಗಿ ಕಮ್ಯುನಿಕೇಟ್ ಮಾಡಿ ಮಾತಾಡಿ ಸರಿಪಡಿಸ್ಕೊಳ್ಳಿ ಅಂತ ನಾನು ಹೇಳ್ಬೋದು. ಇನ್ ದ ನಿಯರ್ ಫ್ಯೂಚರ್ ಮೇ ಬಿ ಈ ಒಂದು ವ್ಯಕ್ತಿ ಕಡೆಯಿಂದ ಮ್ಯಾರೇಜ್ ಆಗಿರ್ಬೋದು, ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ಒಂದು ವ್ಯಕ್ತಿ ಕಡೆಯಿಂದ ನನಗೆ ಅದು ಸಿಗಬೇಕು ಅಂತ, ಅಥವಾ ನಿಮ್ಮ ಎಲ್ಲಾ ವಿಶಸ್ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು, ಡೆಫಿನೆಟ್ಲಿ ಮುಂದೆ ಬರುವಂತಹ ಫ್ಯೂಚರ್ ಅಲ್ಲಿ, ಮುಂದೆ ಬರುವಂತಹ ಭವಿಷ್ಯದಲ್ಲಿ ಅದು ನೆರವೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎವ್ರಿಥಿಂಗ್ ಇಸ್ ಪಾಸಿಬಲ್. ಅದಕ್ಕೆ ಆದಂತ ಒಂದು ಟೈಮ್ ಹಿಡಿಯುತ್ತೆ. ಇನ್ ದ ನಿಯರ್ ಫ್ಯೂಚರ್ ಅಂತ ಬರ್ತಾ ಇದೆ. ಮುಂದೆ ಬರುವಂತಹ ಭವಿಷ್ಯದಲ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದನ್ನ ನಡೀತಾ ಇರೋದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ಕನೆಕ್ಷನ್ ಸರಿ ಹೋಗುತ್ತೆ ಆದಷ್ಟು ಬೇಗ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.